ಸತ್ಯ ಇದ್ರೆ ಹೇಳ್ತಾ ಇದ್ದೆ. ಅಲ್ಲಿ ಏನು ಸತ್ಯನೇ ರಾವಣ ರಾಜ್ಯ ಅದು. ನಾನು ಹೋಗಿದ್ದು ರಾವಣ ರಾಜ್ಯ ಅದು. ಅದಾದ್ಮೇಲೆ ಇದನ್ನೇ ನಾನು ಸದನದಲ್ಲಿ ಹೇಳಿದ್ದೇನೆ, ಉತ್ತರ ಕೊಟ್ಟಿದ್ದೇನೆ. ನೀವು ಹೋಗಿರೋದು ನಾನು ಹೇಳ್ತಾ ಇದ್ದೆ. ನೀವು ಅಷ್ಟರಲ್ಲೇ ಮಾತಾಡ್ತೀನಿ ಅಂದ್ರೆ ಅಲ್ಲ, ಮೊದಲೇ ತಪ್ಪಿಟ್ರಲ್ಲ ನೀವು. ಮೊದಲೇ ಅಲ್ಲ, ಫಸ್ಟೇ ತಪ್ಪಿಟ್ರಲ್ಲ, ಅದು ಸರಿ ಮಾಡೋಣ ಅಂತ. ದಾರಿ ತಪ್ಪಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ. ಇಲ್ಲ, ದಾರಿ ತಪ್ಪಿರೋದು ನಿಮ್ ಪೊಲೀಸ್ ಇಲಾಖೆ. ಇಲ್ಲ ದಾರಿ ತಪ್ಪಿರೋದು ಪೊಲೀಸ್ ಇಲಾಖೆ ಯಾವತ್ತು ನಿಮ್ಗೂ ಗೊತ್ತಿದೆ, ಅವ್ರು ಯಾವತ್ತು ದಾರಿ ತಪ್ಪೋದಿಲ್ಲ. ನೀವು ತಪ್ಪಿಸ್ತಾರೆ ಅಷ್ಟೇ. ಇಲ್ಲ ನಾವು ಅಷ್ಟು ಸುಲಭನಾಗ ಆಗೋದಿಲ್ಲ ಸುನಿಲ್ ಸರ್. ಅವ್ರನ್ನ ಯಾರು ಬಿಡಲ್ಲ. ಅವರು ಎಂತೆಂತ ಘಟಾನುಘಟಿಗಳನ್ನ ದಾರಿ ತಪ್ಪಿಸವ್ರೆ. ನಿಮ್ಮನ್ನ ಬಿಡ್ತಾರ ನಮ್ಮನ್ನ? ಅಲ್ಲ, 3 ದಿನ ನೋಡಿ, ಅಲ್ಲಿ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಆಚೆ ಬರಲೇ ಇಲ್ಲ ಇಶ್ಯೂ. ನೀವು ಹೋಗಿದ್ದು ಇಶ್ಯೂ ಬರಲಿಲ್ಲ, ಇಶ್ಯೂ ಆಗಲಿಲ್ಲ ಅಲ್ಲಿ. ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ತನಿಖೆ ಮಾಡಿ 13 ಜನನ ಬಂಧಿಸಿದ್ದಾರೆ. ಅಲ್ಲಿಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಹೋಗಿದ್ದಾರೆ. ಹೋದ್ಮೇಲೆ ಎಲ್ಲ ಪ್ರಕ್ರಿಯೆ ಶುರುವಾಗಿತ್ತು. ಅವ್ರು ಹೋಗಕ್ ಮುಂಚೆ ಏನೂ ಇರಲಿಲ್ಲ. ಹೋದ್ಮೇಲೆ ಅವ್ರಿಗೆ ಜಮೀನು ಕೊಡೋದು, ಅವ್ರಿಗೆ ಸೇಫ್ಟಿ ಕೊಡುವಂಥದ್ದು ಎಲ್ಲ ಹೋದ್ಮೇಲೆ ಆಗಿರೋದು. ಎಲ್ಲ ಅದಕ್ಕೆ ಮುಂಚೆ ಯಾರು ಹೋಗಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿಲ್ಲ. ನಾನು ಹೇಳೋದು, ಮಿನಿಸ್ಟರ್ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಬಂದಿದ್ರು ಅಲ್ಲಿಗೆ. ನಾನು ಇಲಾಖೆ ಸಚಿವನಾಗಿ ಹೋಗಿದ್ದೇಣ. ಇಲ್ಲ, ಅವತ್ತೇ ಬೆಳಿಗ್ಗೆನೆ ಹೋಗಿದ್ವಿ ನಾವು ಅಲ್ಲಿಗೆ. ಬೆಳಿಗ್ಗೆನೆ ಹೋಗಿದ್ವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಮೇತ ಹೋಗಿದ್ವಿ. ನಾನು ಹೋಗಿದ್ದೆ ಇಲಾಖೆ ಸಚಿವನಾಗಿ, ನಾನು ಹೋಗಿ ಬಂದಿದ್ದೆ. ಬೆಳಗಾವಿ ಹೌದು. ಅಲ್ಲಲ್ಲ, ಸತೀಶ್ ಅವರು ಕೂಡ ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿನ್ನಲ್ಲಪ್ಪ. ಕಂಪ್ಲೇಂಟ್ ಅಲ್ಲ, ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋದ್ರು. ಅದಾದ್ಮೇಲೆ ಇಲಾಖೆ ಸಚಿವನಾಗಿ ನಾನು ಹೋಗಿ ಬಂದಿನಿ ಅಲ್ಲಿಗೆ.